ಸ್ವಲ್ಪ ಶ್ರೀರಂಗ ಅಂತ ಹೆಸರಿಟ್ರೆ ಅದಕ್ಕೆ, ರೌಡಿ ರಂಗನಿಗೆ. ಹೌದು, ಶ್ರೀರಂಗ. ಚೈನ್ ಅದು ಅಥವಾ ಏನಾರು ಇತ್ತು ಅಂದ್ರೆ ಕಾಲಲ್ಲಿ ಅದಕ್ಕೆ ಓಡುತ್ತೆ. ಓಡೋ ಟೈಮಲ್ಲಿ ಎಲ್ಲಾರು ಮರಕ್ಕೋ ಗಿಡಕ್ಕೋ ಚೈನ್ ಸುತ್ಕೊಂಡ್ಬಿಡ್ತು ಅಂದ್ರೆ ಹಿಂದೆ ತಿರುಗಿ ಹೊಡೆಯಕ್ಕೆ ಬರಲ್ಲ ಅವಕ್ಕೆ. ನಮಗೊಬ್ಬ ಶ್ರೀನಿವಾಸ ಅಂತ ಒಂದು ಆನೆ ಇತ್ತು, ಭಾರಿ ಚೆನ್ನಾಗಿತ್ತು. ಅದು ಇದಕ್ಕೆ ಉತ್ತರಾಖಂಡ್ಗೆ ಹೋಯ್ತು. ಆಮೇಲೆ ನಮ್ ಗೋಪಾಲ ಸ್ವಾಮಿನೇ ಇತ್ತು, ಅದು ಹೋಯ್ತು. ರಾಜೇಂದ್ರ ಅಂತ ಒಂದು ಆನೆ ಇತ್ತು, ಅದು ಕಾಡಾನೆ ದಾಳಿ ಅನ್ಸೋದೋಯ್ತು. ರಾಧಾ ಮತ್ತೆ ರಾಜು ಅಂತ ಅವ್ರ ಹುಡುಗರಿಬ್ಬರಿದ್ರು. ಅವ್ರನ್ನ ನಾನು ಲೈಫೆಲ್ಲ ಮರೆಯಲ್ಲ ರೀ, ಅಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅವ್ರು ನನ್ನ ಜೊತೆಗೆ. ನಾನು ಸತ್ತೋಗುತ್ತೆ ಇದು ಅಂತ ಅನ್ಕೊಂಡಿದ್ವಿ ನಾವು. ಭೀಮನ? ಹೌದು. ಏನಾಗಿತ್ತು ಸರ್? ಅದಕ್ಕೆ ಕಾಡಾನೆ ಹೊಡೆದು ಪೂರ್ತಿ ಅದ್ರದ್ದೆಲ್ಲ ಓಪನ್ ಆಗ್ಬಿಟ್ಟಿತ್ತು. ಬ್ಯಾಕ್ ಸೈಡ್ ಫುಲ್ ಓಪನ್. ಅವ್ನು ಪೂರ್ತಿ ತಲೆ ಹಾಕಿ ಕೀವೆಲ್ಲ ತೆಗಿತಿದ್ರು ಅವರು, ಅಷ್ಟು ಓಪನ್ ಆಗಿತ್ತು. ಇದೇ ಭೀಮ? ಹೌದು. ಎಲ್ಲಿ ಸರ್ ಇದು? ಪತ್ತಿಗೋಡಲ್ಲಿ. ನಾನು ಆನೆ ಗುಂಪಿಗೆ ಒಂದ್ ಸಣ್ಣ ಟ್ರೀಟ್ಮೆಂಟ್ ಮಾಡಿದಾಗ ಅವ್ರು ತೀರ್ ಹೋದ ನಂತರ ಇಡೀ ಆನೆ ಗುಂಪಿನ ಅವ್ರ ಮನೆಗೆ ಬರುತ್ತೆ. ಸರ್, ಈ ಮೊನ್ನೆ ಒಂದು ಎಲ್ಲ ಕಡೆ ಒಂದು ದೊಡ್ಡ ಸುದ್ದಿ ಇತ್ತು, ಏನಂತ ಹೇಳಿ, ಇದರಲ್ಲಿ ಧನಂಜಯ ಕನಿಂಜನ್ನ ಬೆನ್ನಟ್ಟುತ್ತಾನೆ ಅಂತ ಹೇಳಿ. ಇದು ಏನು? ನಾನು ಆಗ್ಲೇ ನಿಮಗೆ ಮಾತಾಡ್ಬೇಕಾದ್ರೆ 10-15 ಜನ ಇದ್ರೆ ಏನು ಸಮಸ್ಯೆ ಆಗಲ್ಲ, ಒಬ್ರು ಇಬ್ರು ಇದ್ರೆ ಸಮಸ್ಯೆ ಆಗತ್ತೆ. ಅದೇನು ಇನ್ಸಿಡೆಂಟ್ ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಸುಮ್ಮನೆ ತಳ್ಳಾಡೋದೊಂದು ಅಭ್ಯಾಸ ಇದ್ದೇ ಇರುತ್ತೆ. ಯಾವ ದೊಡ್ಡ ಜೀವಿಗಳಿವೆ ನೋಡಿ, ಆಟ ಆಡೋದು, ತಳ್ಳಾಡೋದು. ಅದರಲ್ಲಿ ಕೆಲವೊಂದು ಇನ್ನು ನೀವು ನಮ್ಮ ಅರ್ಜುನ ಹಾಗೂ ಭೀಮ ಎರಡೂ ಒಂದೇ ಕಡೆ ಕಟ್ಟಾಗ್ತಿದ್ವಿ ನಾವು ಹೋದ ವರ್ಷ. ಅವೆರಡು ಯಾವಾಗಲೂ ಬರೀ ತಮ್ಮ ಎರಡು ದಂತಗಳನ್ನ ಸಿಗಿಸ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡವು. ಅವು ಚುಚ್ಚಿರೋದು, ಅದಕ್ಕೂ ಅದು ಚುಚ್ಚೋದು, ಆ ಸಣ್ಣ ಗಾಯ ಆಗೋದು. ಆದ್ರೂ ಅದಕ್ಕೇನು ಅನಿಸ್ಲಿಲ್ಲ ಅವ್ರಿಗೆ. ಬಟ್ ಅಲ್ಲಿ ಆ ಇನ್ಸಿಡೆಂಟ್ ಏನಂದ್ರೆ, ಧನಂಜಯ ಫುಡ್ ತಿಂತಾ ಇರ್ತಾನೆ. ಸಾಮಾನ್ಯವಾಗಿ ಎಲ್ಲ 4-5 ಗಂಡಾನೆಗಳಿಗೆ ಒಟ್ಟಿಗೆ ಸೇರಿಸಿ ಯಾವುದೇ ಆಹಾರ ಪದಾರ್ಥ ಆಗಲಿ ಅಥವಾ ಏನು ಕೊಡಬಾರ್ದು. ಏನಕ್ಕಂದರೆ ಒಂದಕ್ಕೊಂದು ಕಾಂಪಿಟೇಷನ್ ಇರುತ್ತೆ ಅಲ್ಲಿ. ಎಲ್ಲಿ ಇದು ಬಂದು ನಂದೇನಾದ್ರು ತಿಂದುಬಿಡುತ್ತೋ ಅಥವಾ ನಾನೇನಾರು ಅಲ್ಲಿ ಹೋದ್ರೆ ಅದೇನಾರು ನನಗೆ ಹೊಡೆಯುತ್ತೋ ಅನ್ನೋದೊಂದು ಆ ಸೈಕಾಲಜಿ ಇರುತ್ತೆ ಅಲ್ಲಿ, ಅವ್ರ ಬಿಹೇವಿಯರಲ್ಲಿ ಇರುತ್ತೆ. ಇದೇನಾಯ್ತು, ತಿನ್ಬೇಕಾದ್ರೆ ಧನಂಜಯ ಮೇಲೆ ಇದ್ರವರು ಅದು ತಿನ್ನಕ್ಕೆ ಅದು ಮೊದಲೇ ಅದು ಸಪ್ರೇಟಾಗಿ ತಿಂತಾ ಇತ್ತು. ಆಮೇಲೆ ಅದು ಏನು ನಮ್ಮ ಕಂಜನಾನೆ ಅದು ಇನ್ನೂ ಸ್ವಲ್ಪ ದೂರ ಅಲ್ಲಿತ್ತು. ಅದು ಎಲ್ಲಿ ಹಿಂದೆ ಹೋಯ್ತಲ್ಲ, ಇದ್ರ ಹಿಂದೆ ಏನು ಬಂದ ತಕ್ಷಣನೇ ಇದೇನಾದ್ರು ನನ್ನ ಆಹಾರ ತಿನ್ನಕ್ಕೆ ಬಂದ್ಬಿಡ್ತೇನೋ ಅನ್ನೋ ಒಂದು ಇದರಲ್ಲಿ ತಿರುಗಿಬಿಡ್ತದು. ಯಾವುದು? ಧನಂಜಯ ತಿರುಗಿತ್ತು ನೋಡಿ. ಧನಂಜಯ ತಿರುಗಿದ ತಕ್ಷಣ ಇದು ಸ್ವಲ್ಪ ಧನಂಜಯನಿಗೆ ಚಿಕ್ಕ ಆನೆ ಅಲ್ಲ, ಅಂದ್ರೆ ಚಿಕ್ಕ ವಯಸ್ಸಲ್ವಾ, ಅದೊಂದು ಕಾನ್ಸೆಪ್ಟ್ ಇರೋ ಚಿಕ್ಕದಂತ ಪಟ್ನ ಓಡ್ಬಿಡ್ಬೇಕಲ್ಲ, ಮೊದಲು ಅಲ್ಲಿಂದ ಓಡ್ಬಿಡೋಣ ಅಂತೇಳಿ ಜಸ್ಟ್ ಓಡಿದ್ದದು. ಬಟ್ ಅದಕ್ಕೆ ನಮ್ಮ ಪ್ರಾಬ್ಲಮ್, ನಮಗೆ ಎಲ್ಲರಿಗೂ ಅದು ಏನೊಂದು ಇದಾಯ್ತು ಅಂದ್ರೆ, ಆ ಬ್ಯಾರಿಕೇಡ್ ದಾಟಿರ್ಲಿಲ್ಲ ಅಂದ್ರೆ ಸಮಸ್ಯೆನೇ ಇರಲಿಲ್ಲ. ಅದು ಆ ಬ್ಯಾರಿಕೇಡ್ ಏನು ಓಪನ್ ಇತ್ತು ನೋಡಿ, ಬ್ಯಾರಿಕೇಡ್ ದಾಟ್ತು ಅಲ್ಲಿ ಮೇನ್ ರೋಡು, ಜನ, ಅದೊಂದು ಅಫ್ಕೋರ್ಸ್ ಎಲ್ಲ ದೊಡ್ಡ ಟೆನ್ಷನ್ ರೀ ಅದು. ನಮ್ಗೆಲ್ಲ ಸುಮಾರು ಸಮಸ್ಯೆ ಅಂದ್ರೆ ಒಂಥರ ಹಿಂಸೆನೇ ಆಗೋಯ್ತು ಅದೆಲ್ಲ. ಲಕ್ಕಿಲಿ ಅದು ಅಲ್ಲಿ ಹೋಗಿ ಅದು ಅದೇ ತಿರುಗಿದ ತಕ್ಷಣ ಅವನು ಹುಡುಗ ಇದ್ದ, ಒಳ್ಳೆ ಕಂಟ್ರೋಲ್ ಮಾಡಿ ಕರ್ಕೊಂಡು ಬಂದಲ್ಲ. ಆ ಟೈಮಲ್ಲಿ ಅದಕ್ಕೆ ಹೊಡೆದ್ ಬಿಡ್ಬೇಕು. ಆಕ್ಚುಲಿ ಅದರದ್ದು ಮೈಂಡ್ ಸೆಟ್ ಇರೋದು ಯಾವ್ದು ದೊಡ್ಡ ಆನೆದು, ಅದು ಹೊಡೆದ್ ಬಿಟ್ರೆ ಸಮಾಧಾನ. ನನ್ನ ತಿನ್ನಕ್ ಬಂದಲ್ಲ ಇವನು ಅಂತ ಅದಕ್ಕೆ ಅವಾಗ ಸಮಾಧಾನ ಆಗೋದು. ಅದೇನು ಮಾಡ್ಲಿಲ್ಲ, ವಾಪಸ್ ಬಂದ್ಬಿಡ್ತು. ಅದಕ್ಕೆ ಅವಾಗವಾಗ ಒಂದ್ಸರಿ ಗುರುಗುರು ಅಂತದು 1-2 ಸರಿ. ಆಮೇಲೆ ನಮ್ಮ ಕ್ಯಾಂಪಲ್ಲೇನೆ. ಬಟ್ ಅದು ನಮ್ಮ ಎಲ್ಲ ಇನ್ನು ಉಪಸ್ಥಿತಿಯಲ್ಲಿ ಅವೆಲ್ಲ ಅಷ್ಟು ಮಾವುತ ಇರ್ತಾನೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅದರದ್ದೇ ಆದ ಆ ರೋಷ ಆಟೋಮೆಟಿಕ್ ಆಗಿ 1-2 ದಿನ ಆದ ನಂತರ ಕಡಿಮೆ ಆಗ್ಬಿಡುತ್ತೆ. ಬಟ್ ಆನೆಗೆ ಅದೊಂದು ಕಾನ್ಸೆಪ್ಟ್, ಆಮೇಲೆ ಅದು ನೆನಪಿರುತ್ತೆ, ಆನೆಗಳಿಗೆ ನೆನಪಿರುತ್ತೆ. ಇವತ್ತು ನೀವು ನನಗೆ ಏನು ಮಾಡಿದಿರಲ್ಲ, ನಿಮ್ಗೆ ನಾನು ನೋಡ್ಕೊಂತೀನಿ ಅನ್ನೋದೊಂದು ನೆನಪಿರುತ್ತೆ. ಸೊ ಅದು ಒಟ್ಟಾರೆಯಾಗಿ ಈಗಾಗ ಜಗಳ ಬೆಳೆದಿದ್ದಲ್ಲಿ ಅದರದ್ದು. ಹೌದು, ಅದು ಮುಂದುವರ್ಕೊಂಡೇ ಹೋಗಿದೆ ಅದೀಗ. ಅದು ರೀಸೆಂಟ್ ಆಗಿ ಏನೋ ಕೇಳ್ಪಟ್ಟೆ ನಾನು. ಬಟ್ ನಾವಲ್ಲಿ ನನಗೆ ಅದ್ರ ಪೂರ್ತಿ ಇದು ಗೊತ್ತಿಲ್ಲ. ಬಟ್ ಮೇ ಬಿ ಅಲ್ಲಿ ನಾನು ಹೊಡೆದಿಲ್ಲ, ಇಲ್ಲಿ ಹೊಡೆದಿದ್ದೀನಿ ಅಂತ ಸಮಾಧಾನ ಆಗಿರುತ್ತೆ ಅಷ್ಟೇ. ಸೊ ಅದು ಬೆಳೆಸ್ಕೊಂಡಿರುತ್ತೆ. ಹೌದು, ಇರುತ್ತೆ ರೀ, ಆನೆಗೆ ಗೊತ್ತಿರುತ್ತೆ. ನಿಮಗೆ ನನ್ನ ವೈಯಕ್ತಿಕ ನನ್ನ ಅನುಭವ ಹಾಗೂ ನನ್ನ ವೈಯಕ್ತಿಕವಾಗಿ ನನ್ನ ವೈಜ್ಞಾನಿಕ ಏನು ನನಗೆ ತಿಳುವಳಿಕೆ ಇದೆ ಅದರಲ್ಲಿ ಹೇಳ್ತೀನಿ ನಾನು. ಆನೆಗೆಲ್ಲ ನೆನಪಿರುತ್ತೆ, ಆನೆಗೆ ಇದು ನೆನಪಿರುತ್ತೆ. ಅದ್ರ ಕುಟುಂಬದ ಸದಸ್ಯ ಎಲ್ಲಾರು ಸತ್ತೋಗಿತ್ತು ಅಂದ್ರೆ ಅದ್ರ ಹತ್ರ ಹೋಗಿ ಬರ್ತಾವೆ ಇವು, ಎಲ್ಲಾರನ್ನು ಕರ್ಕೊಂಡು ಹೋಗಿ ಬರೋದನ್ನು ಗೊತ್ತಿರುತ್ತೆ. ಸುಮಾರು ಅದಕ್ಕೆ ಉದಾಹರಣೆ ಇವೆ. ಅದಕ್ಕೆ ಒಂದು ನಮ್ಮ ಸೌತ್ ಆಫ್ರಿಕಾದ ಒಬ್ಬ ಡಾಕ್ಟರ್ನೇ ಆನೆ ಗುಂಪಿಗೆ ಒಂದು ಸಣ್ಣ ಟ್ರೀಟ್ಮೆಂಟ್ ಮಾಡಿದಾಗ, ಅವ್ರದ್ದು ಹೆಸರು ಚೆನ್ನಾಗಿದೆ, ಕತೆ ಭಾರಿ ಚೆನ್ನಾಗಿದೆ. ಅದು ಅವ್ರು ತೀರ್ ಹೋದ ನಂತರ ಇಡೀ ಆನೆ ಗುಂಪಿನ ಅವ್ರ ಮನೆಗೆ ಬರುತ್ತೆ. ಅದು ನೋಡಿ ನೀವು, ಅದೆಲ್ಲೋ ವೆಬ್ಸೈಟ್ ಅಲ್ಲಿ ಎಲ್ಲೆಲ್ಲೋ ಇದೆ. ಅದು ಸ್ವಲ್ಪ ಬರುತ್ತೆ, ಪೂರ್ತಿ ಬಂದು ಅವು ರೆಸ್ಪೆಕ್ಟ್ ಕೊಡ್ತವೆ. ಈವನ್ ಈ 10 ಆನೆಗಳಲ್ಲಿ ಒಂದು ಆನೆ ಚೆನ್ನಾಗಿ ಒಂದು ಅಲ್ಲಿ ಆನೆ ಸತ್ತೋಯ್ತು ಅಂದ್ರೆ ಅದು ಸುಮಾರು ಅದಕ್ಕೆ ಅಲ್ಲೇ 1-2 ದಿನ ನಿಲ್ತವೆ ಅವು ಕಾಡು ಹೊರಗಡೆ ಆದ್ರೆ ನಾವು ಓಡಿಸ್ಬಿಡ್ತೀವಿ.
ಒಳಗಡೆ ಆದ್ರೆ ನಿಲ್ತವೆ, ನಿಂತು ಅದರದೆಲ್ಲ ಮಾರ್ನಿಂಗ್ ಎಲ್ಲ ಆಗುತ್ತೆ, ಶೋಕಾಚರಣೆ ಮಾಡ್ತವೆ, ಅದೆಲ್ಲ ಪೂರ್ತಿ ಡಂಪಾಗಿ ಎಲ್ಲ ಹಾಳಾಗಿ ಹೋಗುತ್ತೆ ನೋಡಿ. ಆಮೇಲೆ ಕಾರ್ಕಸ್ ಎಲ್ಲ ಹೋಗ್ಬಿಡುತ್ತಲ್ಲ, ಹೋದ ನಂತರ ಸುಮಾರು 1 ವರ್ಷ 2 ವರ್ಷ ಆದ ನಂತರ ಬಂದು ಹೋಗ್ತಾವ್ರೆ ಅಲ್ಲಿಗೆ ಅವು. ಹೌದು, ನೆನಪಿರುತ್ತೆ ಆನೆಗೆ. ಅದೇ ರೀತಿ ಅದೇ ಮೊನ್ನೆ ಒಂದು ಆನೆ ಯಾವ್ದೋ ಸಾಯ್ತಂತ ನೀವು ನಾನು ಪೇಪರಲ್ಲಿ ಓದಿದೆ, ಅದು ನಮ್ಮ ಇದ್ರದ್ದು ಭದ್ರಾದಲ್ಲಿ ಆಗಿರೋದು ಕತೆ ಅದು. ಬಂದಿದೆ ಅದು, ಅವು ಗುಂಪೇನೆ ಬಂದಿದೆ 70 ಕಿಲೋಮೀಟರ್ ಬಂದಿರೋದು. ಅಫ್ಕೋರ್ಸ್ 70 ಈಗ ಅಲ್ಲಿ ಅಂದ್ರೆ ಸಾಮಾನ್ಯವಾಗಿ ಒಂದೊಂದು ಗುಂಪು, ಈಗ ನಮ್ಮ ಅವು ಸಕಲೇಶ್ಪುರಕ್ಕೆ ಬರ್ತವೆ, ಅದೇ ಗುಂಪು ಹೌದಲ್ಲ ಇವತ್ತು ಪ್ರೋಗ್ರಾಮ್ ಇತ್ತಲ್ಲ ಹೋಗೋ ನಡ್ರಿ ಅಂತ ಬರ್ತವೆ. ಸೀದಾ ಪ್ರೋಗ್ರಾಮ್ ಇತ್ತು ಅಫ್ಕೋರ್ಸ್. ಇನ್ನು ಅದು ನಾವು ನೋಡಿ ಕೆಲವೊಬ್ರು ನಂಬಲ್ಲ ಅದನ್ನ. ಆಸ್ ಎ ಡಾಕ್ಟರ್ ಆಗಿ ಅದ್ರ ಬಿಹೇವಿಯರ್ನ ನಾವು ಆ ಲೆವೆಲ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಭಾಳ ನಮ್ಗಿನ್ನೂ ಹೈ ಲೆವೆಲ್ ಇವೆಲ್ಲ ಬೇಕು. ಓವರ್ ಆಲ್ ಎಲಿಫೆಂಟ್ ಸೈಕಾಲಜಿ ಏನಿದೆಯಲ್ಲ, ಮನುಷ್ಯನ ಸೈಕಾಲಜಿ ತರಾನೇ. ನಿಮ್ಮನ್ನ ನೋಡಿ ನಿಮಗೆ ಇಷ್ಟು ದಿವಸ ಈ ಕ್ಯಾಂಪ್ ಅಲ್ಲಿ ನೋಡಿದ್ದು ಒಳ್ಳೆ ಸ್ನೇಹಿತನಾಗಿದ್ದಾನೆ ಯಾವ್ದು ನೆನಪಿದ್ರೆ ನಿಮ್ ನೋಡಿದಾಗ ಏನೋ ಒಂದು ನನಗೆ ಆಕ್ಚುಲಿ ನಾನು ಭೀಮಾ ಎಲಿಫೆಂಟ್ ಬಗ್ಗೆನೇ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದನ್ನ ನನಗೆ ನಮ್ಮ ಒಬ್ರು ಕನ್ಸರ್ವೇಟ್ರು ಡಾಕ್ಟ್ರೇ ಸಾಕು ಬಿಡ್ರಿ ಎಷ್ಟು ಟ್ರೀಟ್ಮೆಂಟ್ ಮಾಡ್ತೀರಾ ಅಂದಿದ್ರು. ಅದಕ್ಕೆ ಏಟಾಗಿತ್ತು ಆನೆಗೆ. ಅದು 2018ರಲ್ಲಿ ಒಂದು ಕಾಡಾನೆ ಹೊಡೆದಿತ್ತು ಅದಕ್ಕೆ. ಅವಾಗ ಅಲ್ಲಿ ರಾಧಾ ಮತ್ತು ರಾಜು ಅಂತ ಅವ್ರ ಹುಡುಗರಿಬ್ಬರಿದ್ರು. ಅವ್ರನ್ನ ನಾನು ಲೈಫೆಲ್ಲ ಮರೆಯಲ್ಲ ರೀ, ಅಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅವ್ರು ನನ್ನ ಜೊತೆಗೆ. ನಾನು ಸತ್ತೋಗುತ್ತೆ ಇದು ಅಂತ ಅನ್ಕೊಂಡಿದ್ವಿ ನಾವು. ಭೀಮನ? ಹೌದು. ಏನಾಗಿತ್ತು ಸರ್? ಅದಕ್ಕೆ ಕಾಡಾನೆ ಹೊಡೆದಿತ್ತು. ಕಾಡಾನೆ ಹೊಡೆದು ಪೂರ್ತಿ ಅದ್ರದ್ದೆಲ್ಲ ಓಪನ್ ಆಗ್ಬಿಟ್ಟಿತ್ತು, ಬ್ಯಾಕ್ ಸೈಡ್ ಫುಲ್ ಓಪನ್. ಅವ್ನು ಪೂರ್ತಿ ತಲೆ ಹಾಕಿ ಕೀವೆಲ್ಲ ತೆಗಿತಿದ್ರು ಅವರು, ಅಷ್ಟು ಓಪನ್ ಆಗಿತ್ತು. ಇದೇ ಭೀಮಾ? ಹೌದು. ಎಲ್ಲಿ ಸರ್ ಇದು? ಮತ್ತಿಗೋಡಲ್ಲಿ. ನಾನು 4-5 ವರ್ಷ ಮತ್ತೆ ಅಲ್ಲೇ ಇದ್ನಲ್ಲ ನಾನು, ಅಲ್ಲಿ ಆ ಟೈಮಲ್ಲೇನೆ. ಅದಕ್ಕೆ ಪಾಪ ಅಷ್ಟು ಏಟಾಗಿ ಅದು ಆಮೇಲೆ ಅದು ರಿಚಾರ್ಜ್ ಆದ ನಂತರ ಆ್ಯಕ್ಚುಲಿ ಅಷ್ಟು ಫೇವರೇಟೇ ಆಗ್ಬಿಡ್ತದೆ ಅದು. ಅಂದರೆ ಅದ್ರ ಇಮ್ಯುನಿಟಿ, ಅದ್ರ ಪವರ್ ಎಷ್ಟು ಚೆನ್ನಾಗಿರ್ಬೋದು ನೋಡಿ. ಬಟ್ ಆ ಹುಡುಗರಿಬ್ರು ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನ್ ಸ್ಟಾಪ್ ಟ್ರೀಟ್ಮೆಂಟ್ ಮಾಡಿ ಡೈಲಿ ಅದಕ್ಕೆ ಏನೇನು ಬೇಕೆಲ್ಲ ನಾನು ಕೊಡೋದು, ಅವ್ರು ಅದಕ್ಕೆ ಅಪ್ಲೈ ಮಾಡೋದು, ಔಷಧಿಗಳು ಹಾಕೋದು, ಇದೇನೆ. ಆದ ನಂತರ ಅದು ಒಳ್ಳೆ ಸ್ಟಡಿ ಆಯಿತು. ಆ್ಯಂಡ್ ಹಿ ಈಸ್ ವೆರಿ ನೈಸ್ ಎಲಿಫೆಂಟ್. ಸರ್ ಅದು ಅಂದ್ರೆ ಏನ್ ಪರಿಸ್ಥಿತಿ ಇರುತ್ತದೆ? ನೋವು ಅದಕ್ಕೆ ಒಳಗೆ ಆಗ್ತಿರುತ್ತೆ ಅಥವಾ ಹೇಗೆ ಅನಿಸ್ತಾ ಇರ್ತದೆ? ಕೋರ್ಸ್ ಸಿ ಸರ್ಕ್ಯುಲೇಷನ್ ಇರೋ ಎನಿಮಲ್, ಅದು ನೋವಾಗದೆ ಇರುತ್ತಾ? ಅಲ್ಲ ಅದೇ ಅದ್ರ ಇದು ಕಣ್ಣಲ್ಲಿ ನೀರು ಈ ರೀತಿ ಎಲ್ಲ ಬರುತ್ತೆ. ಅಳ್ತವೆ ಆನೆಗಳು, ಮಲಗ್ತವೆ, ನಿಮ್ ತೊಡೆ ಮೇಲೆ ಮಲಗ್ತವೆ. ಆ ಥರನೂ ಉದಾಹರಣೆಗಳು ಕೇಳಿದೀವಿ. ನಾವು ಹೋಗಿ ಹಿಡ್ಕೊಂಡ್ರೆ ನೀವೇ ನನ್ನನ್ನು ಹಿಡ್ಕೊಂಡಿದ್ದೀರಿ ಅಂತನೂ ಗೊತ್ತಾಗತ್ತೆ ಅವಕ್ಕೆ. ಕೆಲವೊಬ್ಬರಿಗೆ ಕೂಗಿದ್ರೆ ಆನೆ ಮಾತಾಡ್ಸುತ್ತೆ ವಾಪಸ್. ಅವನ್ನ ಒಂದು 2-3 ಇನ್ಸಿಡೆಂಟ್ ನೋಡ್ಬೇಕು ನೀವು. ಅವು ಕೂಗಿದಾಗ ಸೊಂಡ್ಲೆ ಎತ್ತೋದು ಎಲ್ಲ ಮಾಡ್ತವೆ. ಸಿ ದೇ ಆರ್ ಆಲ್ ಇಟ್ಸ್ ಓಕೆ. ಅದು ಮಾಡಲೇಬೇಕು ಅಂತಿಲ್ಲ, ಅದು ಅನಿಸ್ತು ಅಂದ್ರೆ ಮಾಡಿರುತ್ತೆ. ಅದಕ್ಕೆ ಅದರದ್ದು ಸೈಕಾಲಜಿ ಯಾವ ಥರ ಇರುತ್ತೆ ಹಾಗೆ. ಮತ್ತಿಗೋಡಲ್ಲಿ 5 ವರ್ಷ ಇದ್ರಲ್ಲ, ನೆನಪಿಸ್ಬೇಕಾದ್ರೆ ಯಾವ ಆನೆಗಳು ನಿಮ್ಮ ನೋಡಿದ್ದು ಅದ್ಭುತವಾದ ನೆನಪುಗಳು? ಎಲ್ಲ ಆನೆಗಳು ನಿಮ್ ಪ್ರಕಾರ ಬಂತು ಆದ್ರೂ ಇಲ್ಲ, ಅಲ್ಲಿ ಬ್ಯೂಟಿಫುಲ್ ಶ್ರೀರಂಗ ಅಂತ ಒಂದು ಆನೆ ಇತ್ತು. ನಾವೇ ಕ್ಯಾಪ್ಚರ್ ಅಲ್ಲಿ 16ರಲ್ಲಿ ಕ್ಯಾಪ್ಚರ್ ಆಗಿ ಇಲ್ಲಿಗೆ ಬರುತ್ತೆ. ಭಾರಿ ಆಸೆ ಪಟ್ಟಿದ್ದೀವಿ ನಾವು ಆನೆ ಮೇಲೆ. ಮಾತ್ರ ಎಲ್ಲ ಹಾಗೇನೆ, ಎಲ್ಲ ಆನೆಗಳ ಮೇಲೆ ಆಸೆ ಪಡ್ತೀವಿ, ಅದು ಬೇರೆ. ಬಟ್ ಅದು ಆಕ್ಸಿಡೆಂಟ್ ಆಗಿ ಮೇನ್ ಹೈವೇಲಿ ಆಕ್ಸಿಡೆಂಟ್ ಆಗಿ ಸತ್ತೋಗುತ್ತೆ. ಅದೊಂದು ಒಳ್ಳೆ ಆನೆ ಇತ್ತು. ಶ್ರೀರಂಗ? ಸರ್ ಶ್ರೀರಂಗ ಅಂದ್ರೆ ನೀವು ರೌಡಿ ರಂಗನ ಕಥೆ ಹೇಳ್ತಾ ಇದ್ರೆ? ಹೌದು ಹೌದು. ಒಂದು ಇದನ್ನ ಸ್ಟೋರಿನ ಮಾಡ್ಬಿಟ್ಟಿದ್ರು ಅವರು. ಆಮೇಲೆ ಇಲ್ಲಿ ಬಂದ ನಂತರ ಭಾರಿ ಸೌಮ್ಯವಾಗಿತ್ತು ಅದು ಕ್ಯಾಂಪ್. ನಾವೇ ಅದನ್ನ ಕ್ರಾಲಿನ್ ತೆಗೆದ್ವಿ. ಅದು ಕ್ಯಾಪ್ಚರ್ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಯೂಸ್ ಆಗ್ತಾ ಇತ್ತು. ಏನು ರೌಡಿ ಸ್ವಲ್ಪ ಶ್ರೀರಂಗ ಅಂತ ಹೆಸರಿಟ್ರು ಅದಕ್ಕೆ, ರೌಡಿ ರಂಗನಿಗೆ? ಹೌದು, ಶ್ರೀರಂಗ. ಏನ್ ಸರ್ ಬಂದಾಗ ಹೇಗಿತ್ತು? ಹಿಡ್ಕೊಂಡು ಬಂದಾಗ ನೆನಪಿದೇನಾ? ನೀವೇ ಮಾಡಿ? ಎಸ್ ಆಫ್ ಕೋರ್ಸ್. ಅದು ಅವಾಗ ಏನು ಅದು ಅದಕ್ಕೆ ಏನಕ್ಕೆ ರೌಡಿ ರಂಗ ಅಂತ ಇಟ್ಟಿದ್ರಪ್ಪ, ನನಗದು ಗೊತ್ತಾಗ್ಲಿಲ್ಲ. ಇಲ್ಲಿ ಬಂದ ಕ್ಯಾಂಪಲ್ಲಿ ಏನು ರೌಡಿಸಮ್ ಏನು ಇರಲಿಲ್ಲ ಅದರದ್ದು. ಸುಮ್ಮನೆ ಆರಾಮಾಗಿ ಇತ್ತು ಅದು. ಕ್ರಾಲಲ್ಲಿ ಸ್ವಲ್ಪ 1-2-3 ದಿನ ಗಲಾಟೆ ಮಾಡಿ ಸ್ವಲ್ಪ ದಂತ ಕಟ್ ಮಾಡ್ಕೊಂತು. ಅದಾದ ನಂತರ ಒಂದು 4 ತಿಂಗಳಾದ ನಂತರ ತೆಗೆದ್ವಿ ನಾವು. ತೆಗೆದ ನಂತರ ಒಳ್ಳೆ ಕೆಲಸ, ಸಣ್ಣ ಪುಟ್ಟ ಕೆಲಸಗಳು, ಈ ಲ್ಯಾಂಟನ ಕೆಲಸ, ಅದು ಕ್ಯಾಂಪಿಗೆ ಹೋಗೋದು, ನೀರು ಕುಡಿಯೋದು ಮಾಡ್ತಾ ಇತ್ತು. ಚೆನ್ನಾಗೇ ಇತ್ತು. ಅಚಾನಕ್ ಒಂದು ದಿನ ರೋಡ್ ದಾಟ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ. ಅಂದ್ರೆ ಅದೇನ್ ರಾತ್ರಿ ಬಿಟ್ಟು ಬಿಡ್ತೀರಾ ಸರ್ ಕಾಡಿಗೆ? ಹೌದು, ಎಲ್ಲ ಆನೆಗಳು ಸಂಜೆ ಬಿಟ್ಟೇ ಬಿಡ್ತಾರೆ. ಸಾಕಾನೆಗಳು ಯಾವುದು ಕಟ್ಟಾಕಲ್ಲ, ಮಸ್ತಲ್ಲಿರೋದನ್ನ ಕಟ್ಟಾಕಿರ್ತಾರೆ. ಚೆನ್ನಾಗಿರೋ ಆನೆಗಳು ಹೋಗಿ ಮೇಯ್ಕೊಂಡು ಬಂದ್ಬಿಡ್ತಾವೆ ಬೆಳಿಗ್ಗೆ. ಶ್ರೀರಂಗ ನಿಮ್ಗೆ ನೆನಪಿದ್ದಂತಾನೆ. ಮತ್ತೆ ಅದು ಬಿಟ್ರೆ ಬೇರೆ ಸರ್? ಅಲ್ಲೂ ಸುಮಾರು 40 ಆನೆಗಳಿತ್ರಿ. 40 ಆನೆ ಇತ್ತು. ನಾನಿದ್ದ 39 ಆನೆ. 3 ಕಲ್ಲಿಂದ ಅಲ್ಲಿ ಶಿಫ್ಟ್ ಆದ ನಂತರ ಸುಮಾರು ಆನೆಗಳೆಲ್ಲ
ನಮಗೊಬ್ಬ ಶ್ರೀನಿವಾಸ ಅಂತ ಒಂದು ಆನೆ ಇತ್ತು, ಭಾರಿ ಚೆನ್ನಾಗಿತ್ತು. ಅದು ಇದಕ್ಕೆ ಉತ್ತರಾಖಂಡ್ಗೆ ಹೋಯ್ತು. ಆಮೇಲೆ ನಮ್ ಗೋಪಾಲ ಸ್ವಾಮಿನೇ ಇತ್ತು, ಅದು ಹೋಯ್ತು. ರಾಜೇಂದ್ರ ಅಂತ ಒಂದು ಆನೆ ಇತ್ತು, ಅದು ಕಾಡಾನೆ ದಾಳಿ ಅನ್ಸೋದೋಯ್ತು. ಸುಮಾರು ಈ ತರ ಡೆತ್ ಆಗಿರೋ ಆನೆಗಳೇ ಒಳ್ಳೊಳ್ಳೆ ಆನೆಗಳಿವೆ. ಬಟ್ ಅದು ಕ್ಯಾಂಪ್ ಮೇಲೆ ದಾಳಿ ಮಾಡಿಬಿಡ್ತಾವ ಸರ್ ಇದ್ರ ಮೇಲೆ ಕಾಡಾನೆಗಳು? ಇಲ್ಲ, ಏನಾಗತ್ತೆ ಅಂದ್ರೆ ಕಾಡಾನೆ ನಮ್ಮ ಆನೆ ಮೇಲೆ ದಾಳಿ ಮಾಡೋದು ಅಪರೂಪ. ಎಲ್ಲಿ ಅಂದ್ರೆ ಎಷ್ಟು ದೂರ ಅಷ್ಟು ಅತಿ ಒಳಗಡೆ ಹೋಗಲ್ಲ ಇವು. ಎಲ್ಲಿ ಮೇವಿರುತ್ತೆ ಆಮೇಲೆ ಅಲ್ಲೇ ಕ್ಯಾಂಪ್ ಅಕ್ಕಪಕ್ಕ ಅಥವಾ ಸ್ವಲ್ಪ ನೀರ ಹತ್ರ ಇರ್ತವೆ. ಬಟ್ ಏನಂದ್ರೆ ನಮಗೆ ಚೈನ್ ಅದು ಅಥವಾ ಏನಾದ್ರು ಇತ್ತು ಅಂದ್ರೆ ಕಾಲಲ್ಲಿ ಅದಕ್ಕೆ ಓಡುತ್ತೆ. ಓಡೋ ಟೈಮಲ್ಲಿ ಎಲ್ಲರೂ ಮರಕ್ಕೋ ಗಿಡಕ್ಕೋ ಚೈನ್ ಸುತ್ಕೊಂಡ್ಬಿಡ್ತು ಅಂದರೆ ಹಿಂದೆ ತಿರುಗಿ ಹೊಡೆಯಕ್ಕೆ ಬರಲ್ಲ ಅವಕ್ಕೆ. ಅವಾಗ ಅವು ಹಿಂದ್ಗಡೆಯಿಂದ ದಾಳಿ ಮಾಡಿ ಕೆಳಗಡೆ ಆನೆ ಬಿದ್ದೋಯ್ತು ಅಂದರೆ ಕಾಡಾನೆ ಉಳಿಸಲ್ಲ ಯಾವ ಆನೆಗಳು, ಅಥವಾ ಯಾವುದೇ ಆನೆ ಇರಲಿ. ಒಂದು ಆನೆ ಬಿತ್ತು ಅಂದರೆ ನಿಂತಿರೋ ಆನೆ ಸಾಯಿಸ್ಬಿಡುತ್ತೆ. ಅದು ಏನಕ್ಕೆ ಅದು ಹೇಳೋಷ್ಟರಲ್ಲಿ ಈ ಕೆಲಸ ಮುಗಿಸಿರುತ್ತದು. ಹೇಳಕ್ಕೇನೆ ಒಂದು 2 ನಿಮಿಷ ಬೇಕಲ್ಲ, ಅಷ್ಟಲ್ಲೇ 1 ನಿಮಿಷ ಸಾಕು. ಸೊ ನೀವು ಹಾಗಾದ್ರೆ ಮತ್ತಿಗೋಡಲ್ಲಿ ಇದ್ದಾಗ ಸುಮಾರು ಒಳ್ಳೊಳ್ಳೆ ಆನೆಗಳಿತ್ತು? ಎಲ್ಲ ಸುಮಾರು ಆನೆಗಳು, ಎಲ್ಲ ಆನೆಗಳು ಒಳ್ಳೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಕೆಲವೊಂದು ಸುಮಾರು ಆನೆಗಳು ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ದುಬಾರಿನೂ ನನ್ನ ಚಾರ್ಜ್, ಬಂಡೀಪುರನೂ ನಾನೇ ಚಾರ್ಜ್ ಇದ್ದೆ ಆಗ. ಸೊ BRT ಎಲ್ಲ ಕಡೆ 3-4 ಆನೆ ಬಂಡೀಪುರದಲ್ಲಿ 10. ಇವನ್ ಅವಾಗ ದುಬಾರಿಯಲ್ಲೂ 35, ನಾಗರಹೊಳೆ ಮತ್ತಿಗೂಡಲ್ಲೂ 35-38 ಆನೆಗಳು ಅವಾಗ. ನಮ್ಮ ರಾಜ್ಯದಲ್ಲೇ ನೀವು ಆನೆಗಳನ್ನ ನೋಡ್ಕೊಳ್ಳೋದು ಅಥವಾ ಬೇರೆ ರಾಜ್ಯಕ್ಕೆ ಕೊಟ್ಟಾಗ ಹೇಗಿರ್ತಾವ ಸರ್ ಅದರ ಪರಿಸ್ಥಿತಿ? ಪರವಾಗಿಲ್ಲ ರೀ, ಚೆನ್ನಾಗಿರ್ತಾವೆ. ಯಾಕಂದ್ರೆ ಅವ್ರದ್ದೇ ಆದ ಸಿಸ್ಟಮ್ ಅಲ್ಲಿ ಇರುತ್ತೆ. ನಾವು ಇದಕ್ಕೆ ಯಾವುದು ಉತ್ತರಾಖಂಡ್ಗೆ ಹೋದ್ವಿ, ಛತ್ತೀಸ್ಗಢ ಮತ್ತು ಆಸಾಮ್ ನೋಡಿದೀವಲ್ಲ, ನಾವಲ್ಲೆಲ್ಲ ಹೋಗಿದ್ದೀವಿ. ಅಲ್ಲಿ ಹೋಗಿ ಅಲ್ಲಿ ನಮ್ಮ ಕೊಟ್ಟರು ಆನೆಗಳು ಯಾವ ಥರ ನಾವು ಅವತ್ತೂ ನೋಡಿ ಕೆಲಸ ನೋಡಿದ್ದೀವಿ. ಅವತ್ರದ್ದು ಅಲ್ಲಿ ಅವ್ರಿಗೆ ಯಾವ ಥರ ಬೇಕು ಆ ಥರ ಕೆಲಸ ಅವ್ರು ಮಾಡಿಸ್ಕೊತಾರೆ. ಯಾಕೆ ಅವ್ರದ್ದು ಈ ಥರದ ಲ್ಯಾಂಡ್ಸ್ಕೇಪ್ಗಳಲ್ಲ. ಕರೆಕ್ಟ್. ನೀವು ಒಂದು ಇಷ್ಟೆಲ್ಲ ಹೋದ್ರಲ್ಲ, ಆನೆಗಳ ಭಾಷೆ ಯಾವ್ದಂತ ನೋಡಿದ್ರೆ ಎಲ್ಲ ಕಡೆ ಹೋದಾಗ? ಅಲ್ಲಲ್ಲಿ ನೋಡಿ ಸೇಮ್ ಅದರಲ್ಲಿ ಕೆಲವೊಂದು ಏನಿದೆ, ಕೂತ್ಕೊಳ್ಳೋದು, ಹೇಳೋದು, ನೀರು ಕುಡಿಯೋದು ಅಥವಾ ಬಾ ಅನ್ನೋದು ಎಲ್ಲ ಸೇಮ್ ಇದೆ. ಉಟ್ ಬೈಟ್ ಅವೆಲ್ಲ ಸೇಮ್. ದಲೆ, ಉಟ್, ಬೈಟ್, ಹದಿ, ಹಲ ಅವೆಲ್ಲ ಸೇಮ್ ಇದೆ. ಬಟ್ ಕೆಲವೊಂದನ್ನ ಅವ್ರವ್ರ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ, ಆಸಾಮಲ್ಲಿ ಆಸಾಮೀಸು ಹಿಂದಿ ಮಿಕ್ಸ್ ಮಾಡ್ಕೊತಾರೆ. UP ಉತ್ತರಾಖಂಡಲ್ಲಿ ಅವರು ಹಿಂದಿ ಮತ್ತು ಅದನ್ನು ಮಿಕ್ಸ್ ಮಾಡ್ತಾರೆ. ಇನ್ನು ನಾನು ಹೋಗಿರೋ 3 ಕಡೆ ಇವು. ಇನ್ನು ಮಹಾರಾಷ್ಟ್ರದಲ್ಲಿ ಮರಾಠಿನೂ ಮಿಕ್ಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಕರ್ನಾಟಕದಲ್ಲಿ ಮಿಕ್ಸ್ ಆಗಿಲ್ಲ, ಒಂದೇ ಲ್ಯಾಂಗ್ವೇಜ್ ನಡೀತಾ ಇದೆ ಇಲ್ಲಿ. ಮತ್ತೆ ಇವನ್ ತಮಿಳ್ನಾಡಲ್ಲಿ ತಮಿಳ್ ಮಿಕ್ಸ್ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ ನಮ್ಮಲ್ಲಿಲ್ಲ. ಕೆಲವು ನಮ್ಮ ಹುಡುಗರು ಈಗ ಇತ್ತೀಚೆಗೆ ಬಾ ಹೋಗು ಅಂತ ಇದ್ದಾರೆ ಆನೆಗಳಿಗೆ. ಬಟ್ ಅದು ಅರ್ಥ ಆಗುದಿಲ್ಲ ಅಂತೀರಾ? ಆಗತ್ತೆ, ನೀವು ಕಲಿಸಿದ್ರೆ ಯಾಕಾಗಲ್ಲ, ಹಾಗೆ ಆಗತ್ತೆ.